ಸದ್ಯದ ಮಟ್ಟಿಗೆ ಭಾರತೀಯ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ಈ ಹಿಂದೆ ಬಂದಂಥ KGF ಸಿನಿಮಾ. KGF ಬಂದಾಗ ಎಲ್ಲರೂ ಕೂಡ ಒಂದು ನಾರ್ಮಲ್ ಸಿನಿಮಾ ಅಂತಲೇ ಅಂದ್ಕೊಂಡಿದ್ರು. KGF ಯಾವಾಗ ರಿಲೀಸ್ ಆಯಿತೋ ಅದರ ನಿರೀಕ್ಷೆ ಹೆಚ್ಚಾಯಿತು. KGF 2 ಬಂದಾಗ ಅದರ ನಿರೀಕ್ಷೆ ದುಪ್ಪಟ್ಟಾಯಿತು. ಸೊ ಸಾಕಷ್ಟು ವೈರಲ್ ಆಯಿತು, ಸಾಕಷ್ಟು ದುಬಾರಿಯ ಸಿನಿಮಾ ಅಂತ ಅನ್ಸ್ಕೊಳ್ತು. ಅಷ್ಟೇ ಅಲ್ಲ, ಗಳಿಕೆಯಲ್ಲೂ ಕೂಡ ದಾಖಲೆ ಬರೀತು. ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಯಶ್ ಅಂತ ಎಲ್ಲರೂ ಕಾಯ್ತಾ ಇದ್ರು. ಯಶ್ ಸಾಧ್ಯವಾದಷ್ಟು ಸಿನಿಮಾದಿಂದ ಏನೋ ಒಂದಿಷ್ಟು ಸಮಯನ ಕಳೆದ್ರು. ಅಂದರೆ ಸಿನಿಮಾ ಅನೌನ್ಸ್ ಮಾಡೋದಕ್ಕೆ ಟೈಮ್ ತೊಗೊಂಡ್ರು. ಯಶ್ ಯಾವುದೇ ಸಿನಿಮಾ ಮಾಡ್ತಾ ಇದ್ರು ಕೂಡ ಯಶ್ ಯೋಚನೆಗಳು, ಆಲೋಚನೆಗಳು ಭಾಳ ನೀಟಾಗಿರ್ತಾ ಇದ್ವು. ಮುಂದಿನ ಸಿನಿಮಾ ಹೇಗೆ ಮಾಡಬೇಕು, ಯಾವ ರೀತಿಯ ಕಥೆ ಆಯ್ಕೆ ಮಾಡ್ಕೋಬೇಕು, ಟೆಕ್ನಿಕಲಿ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಅವರು ಥಿಂಕ್ ಮಾಡ್ತಾಯಿದ್ರು. ಅದಾದ ಬಳಿಕ ಸಿನಿಮಾಗೆ ಅಣಿ ಆಗ್ತಾಯಿದ್ರು. ಹಾಗಾಗಿ KGF ಸಿನಿಮಾ ಮತ್ತು KGF 2 ಸಿನಿಮಾ ಕೂಡ ಅದೇ ರೀತಿಯಾಗಿ ಆಗಿದ್ದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದಿತ್ತು. ಅದಾದಮೇಲೆ ಯಶ್ ಮುಂದಿನ ಸಿನಿಮಾ ಏನು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. ಟಾಕ್ಸಿಕ್ ಅನ್ನೋ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಟಾಕ್ಸಿಕ್ ಹೇಳಿ ಕೇಳಿ ಅದೊಂದು ಬಹು ನಿರೀಕ್ಷೆಯ ಸಿನಿಮಾ. ಟಾಕ್ಸಿಕ್ಸ್ ಬಗ್ಗೆ ಹೇಳೋದಾದರೆ ಈಗಾಗಲೇ ಸಿನಿಮಾದ ಚಿತ್ರೀಕರಣ ಬೆಂಗಳೂರು ಮುಗಿಸಿದೆ. ಈಗ ಸದ್ಯ ಮುಂಬೈನಲ್ಲಿ ಸಿನಿಮಾ ತಂಡ ಬೀಡುಬಿಟ್ಟಿದೆ. ಅಲ್ಲಿ ಏನು ಯಶಸ್ವಿಯಾಗಿ ಚಿತ್ರೀಕರಣ ನಡೆಸುವಂಥ ತಯಾರಿ ನಡೀತಾ ಇದೆ. ಈಗಾಗಲೇ ಯಶ್ ಮತ್ತು ಅವರ ಟೀಮ್ ಏನು ಮುಂಬೈನಲ್ಲಿ ಚಿತ್ರೀಕರಣಕ್ಕೆ ಹಗಲಿರುಳು ಶ್ರಮಿಸ್ತಾ ಇದೆ. ಆ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಹುಟ್ಟಿವೆ. ಅಷ್ಟೇ ಅಲ್ಲ, ಟಾಕ್ಸಿಕ್ ಭಾರತೀಯ ಚಿತ್ರರಂಗದಲ್ಲೇ ಒಂದು ಬಿಗ್ ಬಜೆಟ್ ಸಿನಿಮಾ ಅಂಥೇಳಿ ಈಗ ಹೇಳಿಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಒಬ್ಬ ನಿರ್ಮಾಪಕರು ಮಂಜು ಅವರು ಆ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಿದರು. ಅಂದರೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ಯಾಕೆ ಇಷ್ಟೊಂದು ಟಾಕ್ ಆಗ್ತಾ ಇದೆ ಅಂದರೆ ಸಿನಿಮಾದ ಕಂಟೆಂಟ್ ಆಗಿರ್ಬೋದು, ಸಿನಿಮಾದ ಟೆಕ್ನಿಕಲಿ ವಿಭಾಗ ಆಗಿರ್ಬೋದು, ಅಥವಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕೂಡ ಆಗಿರ್ಬೋದು. ಯಶ್ ಅವರ ಆಲೋಚನೆಗಳೇ ಹಾಗೆ. ಹೊಸ ತಂಡ ಇಟ್ಕೊಂಡ್ರು ಕೂಡ ಅದ್ಭುತವಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟು ಯಶ್ ಅವ್ರದ್ದು. ಸೊ ಹಾಗಾಗಿ ಟಾಕ್ಸಿಕ್ ಸಿನಿಮಾವನ್ನು ಬೇರೆ ಲೆವೆಲಿಗೆ ತಗೊಂಡೋಗ್ಬೇಕು. ಈಗ KGF ಮೂಲಕ ಅವರು ಪ್ಯಾನ್ ಇಂಡಿಯಾ ಲೆವೆಲಿಗೆ ಆ ಸಿನಿಮಾನ ಮಾಡಿದ್ರು. ಆದರೆ ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಶ್ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾಗೆ ಹಾಲಿವುಡ್ನ ಸಾಕಷ್ಟು ತಂತ್ರಜ್ಞರು ಕೂಡ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಶೇಷ ಅಂತ ಹೇಳ್ಬೋದು. ಹಾಗಾದರೆ ಟಾಕ್ಸಿಕ್ ಸಿನಿಮಾದ ಬಜೆಟ್ ಎಷ್ಟು? ಇದು ಬಹುತೇಕರಿಗೆ ಇರುವಂಥ ಒಂದು ಪ್ರಶ್ನೆ. ಸೊ ಇಲ್ಲಿ ಬಜೆಟ್ ಮುಖ್ಯ ಆಗಲ್ಲ, ಕಂಟೆಂಟ್ ಮುಖ್ಯ ಆಗುತ್ತೆ ಅಂತ ಭಾಳ ಜನ ಹೇಳ್ತಾರೆ. ನಿಜ. ಆದರೆ ಒಂದು ಕಂಟೆಂಟಿಗೆ ತಕ್ಕಂಗೆ ಬಜೆಟ್ ಕೂಡ ಮುಖ್ಯ ಆಗುತ್ತೆ ಅಂತ ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗ್ತಾಯಿದೆ ಅನ್ನೋದಕ್ಕೆ ಕಾರಣ KVN ಸಂಸ್ಥೆ. KVN ಈಗಾಗಲೇ ಸಾಕಷ್ಟು ಕನ್ನಡದ ದೊಡ್ಡ ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿದೆ. ಸೊ ಹಾಗೆ ಯಶ್ ಜೊತೆ ಸೇರಿಕೊಂಡು ಟಾಕ್ಸಿಕ್ ಸಿನಿಮಾನ ನಿರ್ಮಾಣ ಮಾಡಲಿಕ್ಕೆ ಈ ಸಂಸ್ಥೆ ಮುಂದಾಗಿದೆ. ಹಾಗಾದರೆ ಟಾಕ್ಸಿಕ್ ಸಿನಿಮಾ ಯಾವ ಬಜೆಟ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಅಂಥೇಳಿ ಒಂದಿಷ್ಟು ಪ್ರಶ್ನೆಗಳು ಎದ್ದಿದೆ. ಆ ಪ್ರಶ್ನೆಗೆ ಉತ್ತರ ಸುಮಾರು 450 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ತಯಾರಾಗ್ತಾ ಇದೆ ಅನ್ನೋದು. ಅಂದರೆ ಇಲ್ಲಿ ಸಂಭಾವನೆಯನ್ನು ಪಕ್ಕಕ್ಕಿಟ್ಟು ಹೇಳೋದಾದರೆ 450 ಕೋಟಿಯ ಬಜೆಟ್ನ ಈ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಸೊ ನಿಜಕ್ಕೂ ಯಶ್ ಒಂದು ಸಿನಿಮಾನ ಆಯ್ಕೆ ಮಾಡ್ಕೊತಾರೆ ಅಥವಾ ಒಂದು ಕತೆ ಆಯ್ಕೆ ಮಾಡ್ಕೊತಾರೆ ಅಂತಂದರೆ ಒಂದು ಗಟ್ಟಿ ಕಂಟೆಂಟ್ ಇರಬೇಕು ಅಥವಾ ಗಟ್ಟಿ ನಿರ್ಮಾಣ ಸಂಸ್ಥೆ ಇರಬೇಕು ಅನ್ನೋದು ಅವರ ಯೋಚನೆ. ಹಾಗಾಗಿಯೇ ಟಾಕ್ಸಿಕ್ ಸಿನಿಮಾ ಈಗ KVN ಸಂಸ್ಥೆ ಮೂಲಕ ಅವ್ರು ಕೈ ಜೋಡಿಸಿ ಸಿನಿಮಾ ಮಾಡ್ತಾಯಿದ್ದಾರೆ. 450 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ಏನು ತಯಾರಾಗ್ತಾ ಇದೆ. ಸೊ ಅವರ ಬಜೆಟನ್ನು ಪಕ್ಕಕ್ಕಿಟ್ಟು ಹೇಳೋದಾದರೆ ಅಷ್ಟು. ಆದರೆ ಆ ಬಜೆಟ್ಟು ಸಂಭಾವನೆಯ ಬಜೆಟನ್ನು ಸೇರಿಸಿದರೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬಾಲಿವುಡ್ನಲ್ಲೂ ಕೂಡ ಈ ರೀತಿಯ ರೇಂಜ್ನಲ್ಲಿ ಸಿನಿಮಾಗಳು ಆಗ್ತಾಯಿವೆ. ಸೊ ಒಂದು ಕನ್ನಡದ ಒಂದು ಸಿನಿಮಾ, ಅದರಲ್ಲೂ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಈ ರೀತಿಯ ದೊಡ್ಡ ಮಟ್ಟದ ಬಜೆಟ್ಟು ಅನ್ನೋ ಸಿನಿಮಾ ಹೆಗ್ಗಳಿಕೆಯಲ್ಲಿ ತಯಾರಾಗ್ತಿದೆ ಅನ್ನೋದಿದೆಯಲ್ಲ, ಅದು ತುಂಬಾ ವಿಶೇಷ ಅನ್ಬೋದು. ಬಹುತೇಕ ಕನ್ನಡದ ಸಿನಿಮಾಗಳು ಮೊದಲೆಲ್ಲ ಒಂದು ಸಿನಿಮಾ ಮಾಡಿದರೆ ಹಿಂದಿ ಡಬ್ಬಿಂಗ್ ರೇಟ್ಸು 2 ಕೋಟಿ 3 ಕೋಟಿ ಅಥವಾ ಇಂತಿಷ್ಟು ಅಂಥೇಳಿ ವ್ಯಾಪಾರ ಮಾಡ್ಕೊಳ್ಳೋರು. ಅಷ್ಟಕ್ಕಷ್ಟೇ ಕನ್ನಡ ಸಿನಿಮಾದ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಸೀಮಿತ ಆಗ್ತಾಯಿದ್ರು. ಆದರೆ ಟಾಕ್ಸಿಕ್ ಸಿನಿಮಾ ಮುಂಚೆ ಏನು KGF ಬಂತು, KGF ಬಂದಾಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾ ಆಯಿತು. ಸೊ ಯಶ್ಗೆ ಮೊದಲೇ ಗೊತ್ತಿತ್ತು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಬಾರ್ದು, ಭಾರತೀಯ ಚಿತ್ರರಂಗ ದಾಟಿ ಮುಂದೆ ಕೂಡ ಹೋಗಬೇಕು ಅನ್ನೋ ಮಟ್ಟದಲ್ಲಿ KGFನ ಮಾಡಿದ್ರು. KGF ಮಾಡಿದ ತಕ್ಷಣ ದೊಡ್ಡ ಮಾರುಕಟ್ಟೆನೇ ಓಪನ್ ಆಯಿತು. ನಿಜ ಹೇಳಬೇಕಂದ್ರೆ ಕನ್ನಡದ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಿದ್ದು KGF ಮೂಲಕವೇ ಅಂತ ಸಿನಿ ಪಂಡಿತರು ಬಹುತೇಕ ಹೇಳ್ತಾ ಇದ್ದಾರೆ. ಸೊ ಅದಾದ ಮೇಲೆ ಟಾಕ್ಸಿಕ್ ಬರೀ
ಭಾರತೀಯ ಚಿತ್ರರಂಗಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು ಅನ್ನೋ ಯೋಚನೆ ಮಾಡಿಕೊಂಡು ಈಗ ವಿಶ್ವಮಟ್ಟದಲ್ಲಿ ಈಗ ಟಾಕ್ಸಿಕ್ ಸಿನಿಮಾನ ಮಾಡ್ತಾಯಿದೆ. ಅಂದರೆ ಆ ರೇಂಜಿಗಿನ ಕಂಟೆಂಟು, ಆ ರೇಂಜಿಗಿನ ತಂತ್ರಜ್ಞತೆ ಮತ್ತು ಆ ತಾಂತ್ರಿಕತೆಯನ್ನು ಕೂಡ ಗುಣಮಟ್ಟದಲ್ಲಿ ಇರಬೇಕು ಅನ್ನೋ ಐಡಿಯಾ ಯಶ್ ಅವ್ರದ್ದು. ಅಷ್ಟೇ ಅಲ್ಲ, ಸಿನಿಮಾ ತುಂಬ ನೀಟಾಗಿ ಬರಬೇಕು, ರಿಚಾಗಿ ಬರಬೇಕು, ಟೆಕ್ನಿಕಲಿ ಬೇರೆಯೇ ಸೌಂಡ್ ಮಾಡಬೇಕು ಅನ್ನೋ ವಿಶೇಷ ಕಾಳಜಿ ವಹಿಸಿ ಈ ಸಿನಿಮಾನ ಯಶ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ಈಗಾಗಲೇ ಸಾಕಷ್ಟು ತಯಾರಿ ಆಗಿದೆ. ಯಶ್ ಸುಮ್ಮನೆ ಕೂತರು ಕೆ ಜಿ ಎಫ್ ನಂತರ ಯಾವ ಸಿನಿಮಾನೂ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲ ಮಾತುಗಳು ಕೇಳಿಬರ್ತಾ ಇದ್ವು. ಆದರೆ ಯಶ್ ಸುಮ್ಮನೆ ಕೂರೋ ಅಂಥ ನಟ ಅಲ್ವೇ ಅಲ್ಲ. ಯಾಕಂದರೆ ಯಶ್ ಹಗಲಿರುಳು ಸಿನಿಮಾ ಅಂತ ಜಪಿಸುವಂಥ ನಟ. ಹಾಗಾಗಿ ಟಾಕ್ಸಿಕ್ ಸಿನಿಮಾದ ಆರಂಭದಿಂದನೂ ಕೂತಿದ್ದವರು. ಯಾವಾಗ ಇದು ಕೆ ಜಿ ಎಫ್ ಸಿನಿಮಾನ ಮುಗಿಸ್ತಾರೆ, ಕೆ ಜಿ ಎಫ್ ಸಿನಿಮಾ ನಂತರ ಅವರು ಮುಂದಿನ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಸಿನಿಮಾದ ತಯಾರಿ ಬಗ್ಗೆನೇ ಒಂದಿಷ್ಟು ವರ್ಷಗಳ ಕಾಲ ಕಳೀತಾರೆ. ಬಹುತೇಕರಿಗೆ ಸಿನಿಮಾ ಆಯಿತು, ನೆಕ್ಸ್ಟ್ ಸಿನಿಮಾ ಆಯ್ಕೆ ಮಾಡೋದಕ್ಕೆ ಇಷ್ಟೊಂದು ಸಮಯ ತೊಗೊಂಡ್ರು ಅಂತಾರೆ. ಆದರೆ ಯಶ್ ಮಾತ್ರ ಯಾವತ್ತೂ ಸಮಯನ ವೇಸ್ಟ್ ಮಾಡಲಿಲ್ಲ. ಆ ಸಮಯದಲ್ಲಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತ್ರ ಜಪ ಮಾಡ್ತಾಯಿದ್ರು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗ ಈ ಸಿನಿಮಾ ಆಗ್ತಾಯಿದೆ. ಹಾಗೆ ಹೇಳೋದಾದರೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಟಾಕ್ಸಿಕ್ ಬೇರೆ ರೀತಿಯ ಟಾಕ್ ಆಗುವಂಥ ಸಿನಿಮಾ ಅಂತೇಳಿ ಈಗ ಸಿನಿ ಪಂಡಿತರು ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಅದೇನೇ ಇರಲಿ, ಟಾಕ್ಸಿಕ್ ಕನ್ನಡದ ಸಿನಿಮಾ, ಅದರಲ್ಲೂ ಕನ್ನಡ ನಟ ಮತ್ತು ಕನ್ನಡದ ಒಂದಿಷ್ಟು ತಂತ್ರಜ್ಞರು ಸೇರ್ಕೊಂಡು ಈ ಸಿನಿಮಾನ ಮಾಡ್ತಾಯಿದ್ದಾರೆ. ಒಂದು ಬಿಗ್ ಬಜೆಟ್ ಸಿನಿಮಾ. ಸೊ ಆಗಲೇ ಹೇಳ್ದಂಗೆ ಅವರ ಸಂಭಾವನೆಯನ್ನು ಹೊರತುಪಡಿಸಿ ಬರೀ 450 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ಆಗ್ತಾಯಿದೆ. ಸಂಭಾವನೆಯನ್ನು ಕೂಡ ಸೇರಿಸಿದರೆ ನಿಜಕ್ಕೂ ಇದು 500-600 ಕೋಟಿ ಮೀರಬಹುದು, ಅಷ್ಟು ಬಿಗ್ ಬಜೆಟ್ ಸಿನಿಮಾ. ಈ ಸಿನಿಮಾ ಕೂಡ ಭಾರತೀಯ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಸಾಗರದ ಆಚೆಯಲ್ಲೂ ಕೂಡ ಇದು ಸದ್ದು ಮಾಡಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಒಂದಂತೂ ನಿಜ, ಯಶ್ ಅವರು ಒಂದು ಸಿನಿಮಾಗಾಗಿ ತುಂಬಾ ಡೆಡಿಕೇಶನ್ ಇಟ್ಕೊಳ್ತಾರೆ. ಆ ಡೆಡಿಕೇಟ್ ಈ ಸಿನಿಮಾಗೂ ಕೂಡ ಇದೆ. ಸೊ ಆ ಮೊದಲಿಂದನೂ ಕೂಡ ಒಂದು ಸಿನಿಮಾ ಶುರುವಾಗುತ್ತೆ ಅಂದರೆ ಅವರು ಸಾಕಷ್ಟು ತಯಾರಿ ನಡೆಸ್ತಾರೆ. ಆ ತಯಾರಿ ಈ ಸಿನಿಮಾಗೂ ಕೂಡ ವರ್ಷಗಟ್ಟಲೆ ಮಾಡ್ಕೊಂಬಂದಿದ್ದಾರೆ. ಸೊ ಏನು ಈ ಬಿಗ್ ಬಜೆಟ್ ಸಿನಿಮಾ ಅಂತೇಳಿ ಕರೆಸ್ಕೊಳ್ತಾ ಇದ್ದಾರೆ ಟಾಕ್ಸಿಕ್, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಟಾಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗ ಶುರುವಾಗಿವೆ.